ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಕೆ ಶ್ರೀದೇವಿ ಅಂತ. ನಾನು ಸಹ ಶಿಕ್ಷಕಿ, ಸಿರಿವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿರಿವಾರಲ್ಲಿ ಮಾಡ್ತಾಯಿದ್ದೀನಿ. ಪತ್ರಜಿ ಬಗ್ಗೆ ನಮ್ಮಲ್ಲಿ ಒಬ್ಬರು ಗೆಸ್ಟ್ ಟೀಚರ್ಸ್ ಇದ್ದರು, ನೀಲಮ್ಮ ಅಂತೇಳಿ. ಅವರು ಈ ಪಿರಮಿಡ್ ಬಗ್ಗೆ 2 ವರ್ಷದ ಹಿಂದೆ ಇಲ್ಲಿ ಧ್ಯಾನ ಮಾಡಲಿಕ್ಕೆ ಬರ್ರಿ ಮೇಡಮ್ ಅಂತ ಕರಿತಾ ಇದ್ದರು. ಬಟ್ ಅದು ಏನು ಅನ್ಕೊತಿದ್ವಿ ಅಂದರೆ ಅಲ್ಲೆಲ್ಲ ಪ್ರಶಂಸನ್ಸು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು. ಮುಂಬೈಗೆ ಹೋಗಿದ್ರು, ಕಲ್ಕತ್ತಾಕ್ಕೆ ಹೋಗಿದ್ರು, ಅಲ್ಲೆಲ್ಲ ದೂರ ದೂರ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದೀವಿ ಮೇಡಮ್. ಅಲ್ಲೆಲ್ಲ ಧ್ಯಾನ ಅಂದರೆ ಇದಕ್ಕೆ ತುಂಬ ಮಹತ್ವ ಇದೆ, ಒಂದು ಸತಿ ಮಾಡಿ ನೋಡ್ರಿ ಮೇಡಮ್ ಅಂತ ನಮಗೆಲ್ಲ ಸ್ಫೂರ್ತಿದಾಯಕವಾಗಿ ನೀಲಮ್ಮ ಮೇಡಮ್ ಅಂತಿದ್ರು. ಅವರು ಸಂಗನಕಲ್ಲಲ್ಲೇ ಇದ್ದಾರೆ ಇವತ್ತಿಗೂ. ಅವರು ಪಿರಮಿಡ್ ಅಂದ್ಕೂಡಲೇ ನಮಗೆ ಇದು 3-4 ವರ್ಷ ಆಯ್ತೇನೆ ಈ ಪಿರಮಿಡ್ಡು ತುಂಬ ಇಂಪ್ರೂವ್ ಆಗಿ. ಅದಕ್ಕಿಂತ ಮುಂಚೆ ಅಷ್ಟೊಂದು ಇರಲಿಲ್ವೇನೋ ಅನ್ನಿಸ್ತೈತೆ. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ, ಸರಿಯಾದ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅನ್ನೋದು. ಧ್ಯಾನಕ್ಕೂ ಕೂತೀವಿ ಅಂತಂದರೆ ಈ ಪತ್ರಜಿ ನೆನಪು ಬರ್ತಾರೆ. ಅವರು ಫ್ಲೂಟ್ ಇದೆ ಅಲ್ಲ, ಆ ಫ್ಲೂಟು ವಾದ್ಯವನ್ನು ಕೇಳಿಸ್ತಾ ಇದ್ದರೆ ನಮಗೆ ಹೇಳ್ತಾಯಿದ್ರು. ಒಂದು ಸರ್ತಿ ಯೂಟ್ಯೂಬಲ್ಲಿ ಪತ್ರಜಿ ಅವ್ರದ್ದು ಮ್ಯೂಸಿಕ್ ಅಂತಂದು ಹೊಡೆದು ಕೂಡಲೇ ಈ ಫ್ಲೂಟ್ ಬರ್ತಾಯಿತ್ತು. ಅದು ಕೇಳ್ತಾ ಇದ್ರಿಗಿನ ನಮ್ಮಷ್ಟಕ್ಕೆ ನಾವೇ ಎಲ್ಲಿ ಹೋಗ್ತಾ ಇದ್ದೀವೋ, ನಾವು ಇಲ್ಲಿ ಇದೀವಾ ಇಲ್ಲ ಅನ್ನೋದೇ ನಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇದರಲ್ಲಿ ತುಂಬ ಆಹಾರದಲ್ಲಿ ಏನಂತಂದರೆ ಶಾಕಾಹಾರನೇ, ಪೂರ್ತಿ ವೆಜ್ಜಾಗೆ ಊಟ ಮಾಡಬೇಕು ಅಂತಂದು ಹೇಳ್ತಾಯಿದ್ರು. ಬಟ್ ನಾವು ಊಟ ಮಾಡೋದ್ರ ಅದಕ್ಕಿಂತ ಗಮನ ನಾವೇನು ಮಾಡಬೇಕಂದ್ರೆ ಯಾವುದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಬೇಕು, ಹೇಗೆ ನಮ್ಮ ಜೀವನದಲ್ಲಿ ಪರಿವರ್ತನೆಗಳು ಭಾಳ ಆಗ್ಬಿಟ್ಟವ. ಧ್ಯಾನ ಅಂತಂದರೆ ಶಾಶ್ವತ ಮೇಲೆ ಗಮನ ಅನ್ನೋದಕ್ಕಿಂತ ನಮ್ಮ ಜೀವನ ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು ಅನ್ನೋದು ಈ ಧ್ಯಾನದಿಂದ ನಾನು ತುಂಬ ತಿಳ್ಕೊಂಡಿದ್ದೀನಿ. ತುಂಬ ವರ್ಷದಿಂದ ಪ್ರತಿ ವರ್ಷ ಇದು ಸತತವಾಗಿ ಬರ್ತಾ ಇರೋದು. ನಾನು 3ನೇ ವರ್ಷ. ಮೇಲೆ ಪಿರಮಿಡ್ ಇದೆ, ಅಲ್ಲಿ ಹೋಗಿ ಒಂದು 10 ನಿಮಿಷ ಕೂತು ವಾರ್ಷಿಕೋತ್ಸವ ನಡೆಸ್ತಾ ಇರ್ತಾರೆ. ಆದರೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಹೋಗ್ತಾ ಇರ್ತೀನಿ. ಆದರೆ ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಏನು ಮಾಡಬೇಕು ಅನ್ನೋದು ಮುಂದೆ ಆಲೋಚನೆ ಕೂಡ ನಮಗೆ ಬರ್ತಾ ಇತ್ತು. ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ನಮ್ಮ ಗುರಿ ಮುಟ್ಟೋದು ಹೇಗೆ ಅನ್ನೋದು ಈ ಧ್ಯಾನದಿಂದ ನಮಗೆ ತುಂಬ ತಿಳುವಳಿಕೆ ಆಯಿತು. ಆರೋಗ್ಯದ ಬಗ್ಗೆ ಏನು BP ಇಲ್ಲ, ಶುಗರ್ ಇಲ್ಲ, ಮಾತಿಗೆ ಆಸ್ಪತ್ರೆಗೆ ಹೋಗೋದಿಲ್ಲ, ಏನಿಲ್ಲ ಸರ್, ಮೊದಲಿಂದ ಏನಿಲ್ಲ. ಬಟ್ ನಾವು ಕೂಡ ಹೇಳಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದೀವಿ, ಒಂದು 10 ನಿಮಿಷ ಇದಕ್ಕೆ ಟೈಮ್ ಕೊಡ್ರಿ, ಧ್ಯಾನ ಮಾಡಿರಿ. ಯೋಗ ಧ್ಯಾನ ನಾವು ಶಾಲೆಯಲ್ಲಿ ಮಕ್ಕಳಲ್ಲಿ ಕೂಡ ಪ್ರತಿನಿತ್ಯ ಓದ್ಕೊಳ್ಳೆ ಒಂದು 5-10 ನಿಮಿಷ ಕಣ್ಣು ಮುಚ್ಕೊಂಡು, ನಿಮ್ಮಷ್ಟಕ್ಕೆ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿರಿ. ಯಾವುದ್ರ ಮೇಲೆ ಅಲ್ಲ, ಸುಮ್ಮನೆ ಕಣ್ಣು ಮುಚ್ಚಿರಿ, ಧ್ಯಾನ ಮಾಡಿರಿ ಅಂತ ಹೇಳ್ತೀವಿ. ಪ್ರತಿ ಶನಿವಾರ ನಮಗೆ ತಕ್ಕಂಗೆ ನಾವು ತರಗತಿಯಲ್ಲಿ ವ್ಯಾಯಾಮ ಮಾಡಿಸ್ತೀವಿ. ತುಂಬ ಧನ್ಯವಾದಗಳು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟು. ಸರ್, PMC ಚಾನಲ್ ನಮಸ್ಕಾರ. ನಮ್ಮ ಹೆಸರು ಜಯಶೇಖರ್ ರೆಡ್ಡಿ, ಹೊಸಪೇಟೆಯಿಂದ ಬಂದಿದ್ವಿ. ಈ ಜ್ಞಾನಕ್ಕೆ ಬಂದಿದ್ದು 2010-11ರಲ್ಲಿ ಬಂದಿದ್ವಿ. ಆದರೆ ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆ ಇದ್ದಾಗ ನನಗೆ ಬೈಪಾಸ್ ಸರ್ಜರಿ ಆಯಿತು. ಬೈಪಾಸ್ ಸರ್ಜರಿ ಆದಮೇಲೆ ನನಗೆ ಎಲ್ಲ ಚರ್ಮ ಎಲ್ಲ ಪೂರ ಇಳೆ ಬೀಳ್ತಾ ಇತ್ತು, ಎಲ್ಲ ಗಾಯ ಆಗೋದು, ಎಲ್ಲ ಅನರ್ಜಿ ಆಗ್ತಾಯಿತ್ತು. ಆಮೇಲೆ ನಮ್ಮತ್ತೆ ಮಾವನವರು ಇದಕ್ಕೆ ಪಿರಮಿಡ್ಗೆ ಕರ್ತಲಿಗೆ ಬಾ ಅಂತ ಹೇಳಿದರು. ಆದರೆ ಒಂದು ಸಲ ಅವರೇ ಕರ್ಕೊಂಡು ಹೋದರು. ಅಲ್ಲಿ ಕರ್ತಲಿಗೆ ಹೋದಾಗ 3 ದಿವಸ ಅಲ್ಲಿ ಜ್ಞಾನ ಮಾಡಿದಾಗ ಪೂರ ನಮ್ಮ ಮನುಷ್ಯನೇ ಚೇಂಜ್ ಆಗ್ಬಿಡ್ತು. ಪೂರ ಚರ್ಮ ಎಲ್ಲ ಇದಾಗ್ಬಿಟ್ಟು ಎಲ್ಲ ನೋಡಿದರೆ ಎಲ್ಲಿ ತೋರಿಸ್ಕೊಂಬಂದ ಏನು ಅಂತೇಳಿ ಇದು ಮಾಡಿದರು. ಆಮೇಲೆ ಹಿಂಗೆ ಪಿರಮಿಡ್ಗೆ ಹೋಗಿದ್ದೆ, ಕರ್ತಲ್ಗೆ ಹೋಗಿದ್ವಿ ಅಂತಂದು ಹೇಳಿದ್ವಿ. ಅಲ್ಲಿ ಹೋದ್ಮೇಲೆ ಆರೋಗ್ಯ ಎಲ್ಲ ಇದಾಯಿತು, ಎಲ್ಲರೂ ಸೇರಿ. ಮತ್ತು ಆಮೇಲೆ ನಮಗೆ ಇದರಲ್ಲಿ ಕನಸಲ್ಲಿ ಒಂದು ಇದಾಯಿತು, ಪಿರಮಿಡ್ ಮಾಸ್ಟರ್ಸ್ ಬಂದುಬಿಟ್ಟು ಎಲ್ಲ ಒಳಗಡೆ ಪಟ್ಟಿ ಥರ ಇದು ಮಾಡಿಬಿಟ್ಟು ಎಲ್ಲ ಇದು ಮಾಡಿ ಮಾಸ್ಟರ್ಸ್ ಎಲ್ಲ ಇದು ಮಾಡಿದರು. ಆಮೇಲೆ ಇದು ಆದಮೇಲೆ ಆವಾಗಿಂದ ಆರೋಗ್ಯ ತುಂಬ ಚೆನ್ನಾಗಿತ್ತು. ಆವಾಗಿಂದ ನಾವು ಜ್ಞಾನಕ್ಕೆ ಇದು ಮಾಡ್ತಾಯಿದ್ವಿ ಸರ್. ನಾವು ಫಸ್ಟಿಗೆ ಆಟೋ ಓಡಿಸ್ತಾ ಇದ್ದಿದ್ವಿ. ಆಟೋ ಓಡಿಸ್ತಾ ಆಮೇಲೆ ಬರ್ತಾ ಅದು ಬೈಪಾಸ್ ಸರ್ಜರಿ ಆದಮೇಲೆ ಅದು ಬಿಟ್ಟು ಸುಮ್ಮನೆ ಜ್ಞಾನ ಮಾಡ್ಕೊಂತ ಸ್ಟೇಷನರಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ವಿ ಸರ್. ಈಗೆಲ್ಲ ಹೆಲ್ತ್ ಚೆನ್ನಾಗಿದೆ ಸರ್. ಎಲ್ಲ ಈಗ ಮನೆಯಲ್ಲೇ ಜ್ಞಾನ ಮಾಡ್ತಾಯಿದ್ವಿ. ಅಲ್ಲಿ ಇಲ್ಲಿ ಹೋಗಿ ಬಂದಾಗ ಮತ್ತೆ ಇದು ಮಾಡ್ತಾಯಿದ್ವಿ. ಈಗ ಬಳ್ಳಾರಿ ಪಿರಮಿಡಲ್ಲಿ ಇವತ್ತು ಅಮ್ಮ ಪಿರಮಿಡಲ್ಲಿ ಜ್ಞಾನ ಕ್ಲಾಸ್ ಇದೆ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಬಂದಿದ್ವಿ ಸರ್. ನಾವು ನಮ್ಮ ಮನೆಯವ್ರು ಮಾಡ್ತಾಯಿದ್ವಿ.
ಆಮೇಲೆ ನಮ್ಮ ಶಿಷ್ಟು ಮಾತಾಡಿದ್ರು, ಇವರೆಲ್ಲ ಇದು ಮಾಡಿದ್ರು. ನಮ್ಮಿಂದನೇ ಮತ್ತು ಇವರು ಜ್ಞಾನಕ್ಕೆ ಇಳಿದಿದ್ದು. ಆಮೇಲೆ ಅವರೆಲ್ಲ ಇದು ಎಕ್ಸ್ಪೀರಿಯನ್ಸ್ ಆದಮೇಲೆ ಮತ್ತೆ ನಾವು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ. ಬೇರೆಯವರಿಗೆ ನಾವು ಹೇಳ್ತಾನೆ ಇರ್ತೀವಿ, ಆದರೆ ಹಾಸ್ಪಿಟಲಿಗೆ ಹೋಗ್ತಾ ಇರ್ತೀವಿ, ಅಲ್ಲೇ ಹೋಗ್ತಾ ಇರ್ತೀವಿ. ಬೇರೆಯವ್ರು ಬಂದವ್ರಿಗೆಲ್ಲ ಈ ಥರ ಜ್ಞಾನ ಮಾಡಿ ಶ್ವಾಸ ಮೇಲೆ ಶ್ವಾಸ ಇದು ಮಾಡಿರಿ ಅಂತಂದೇಳಿ ಇನ್ನು ಒಂದು 10 ನಿಮಿಷ ಕುಂತು ನೋಡಿರಿ, ಆ ಅನುಭವ ನಿಮಗೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ತಾನೆ ಇರ್ತೀವಿ ಸರ್. ಕೆಲವರಿಗೆ ಕೇಳ್ತಾ ಇರ್ತಾರೆ, ಕೆಲವರು ಇದು ಮಾಡ್ತಾ ಇರ್ತಾರೆ, ಅದೇ ಇದು ಮಾಡ್ತಾ ಇರ್ತೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.